ಕರೆಕ್ಟಾಗಿ ತಿರ್ಸೋದನ್ನ ಇತ್ತಾಗೆ ಹಂಗೆ ಹಾಯ್ ಫ್ರೆಂಡ್ಸ್. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಿನ್ನೆ ವ್ಲಾಗ್ನ ಕಂಟಿನ್ಯೂಷನ್ ಅಂತ ಹೇಳ್ಬೋದು. ನಮ್ಮ ಅಪ್ಪ ಅಮ್ಮನ ನಾವು ಕಾಶಿಗೆ ಟ್ರೈನ್ ಹತ್ಸಾಯಿತು. ಸೊ ಅದಾದಮೇಲೆ ನಾವು ಈ ಕಡೆ ಬಂದ್ವಿ, ಮೈಸೂರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ನಾನು ನಮ್ಮ ಮನೆಯವರು, ನಮ್ಮ ಪಾಪು ಮತ್ತು ನಮ್ಮ ಅಕ್ಕ ಅವರು ನನ್ನ ತಮ್ಮ ಅವ್ರ ಮನೆಯವರೆಲ್ಲ ಬೆಂಗಳೂರಿಗೆ ಅಲ್ಲೇ ಅವ್ರ ಮನೆಗೆ ಹೋದರು. ಸೊ ರಾಮನಗರದ ಹತ್ರ ಬರ್ತಾ ಇರಬೇಕಾದ್ರೆ ಮಳೆ ಶುರು ಆಗೋಯಿತು. ಒಂಥರ ಸೋನೆ ಮಳೆ ಅಂತ ಹೇಳ್ಬೋದು, ತುಂಬ ಜಾಸ್ತಿನೂ ಇಲ್ಲ ಕಡಿಮೆನೂ ಇಲ್ಲ ಆ ಥರ. ಸೊ ಅಲ್ಲೇ ಬರ್ತಾ ಇರಬೇಕಾದ್ರೆ ಸುಮ್ಮನೆ ಹಂಗೆ ಒಂದು ವಿಜುವಲ್ ಕ್ಲಿಪ್ಪಿಂಗ್ಸ್ಗಳನ್ನ ಮಾಡಿದೆ. ಜೊತೆಗೆ ನನ್ನ ತಲೆಯಲ್ಲಿ ಒಂದು ಐಡಿಯಾ ಇತ್ತು, ಅಲ್ಲೇ ನಿಯರೆಸ್ಟ್ ಅಲ್ವಾ ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನ. ಸೊ ಅಲ್ಲೇ ಹೋಗ್ಬೋದಲ್ವಾ, ಇಷ್ಟು ದೂರ ಬಂದಿದ್ದೀವಿ, ಅಲ್ಲೇ ಹೋಗ್ಬಿಟ್ಟು ಬರ್ಬೋದಲ್ವಾ ಅಂತ ನನ್ನ ತಲೆಯಲ್ಲಿ ಐಡಿಯಾ ಇತ್ತು. ಸೊ ಅದಕ್ಕೋಸ್ಕರ ನಮ್ಮ ಮನೆಯವ್ರಿಗೂ ಹೇಳಿದೆ. ಅವರು ಕೂಡ ನಾವು ಯೂಟ್ಯೂಬಲ್ಲಿ ಆಲ್ರೆಡಿ ನೋಡಿದ್ವಿ. ಸೊ ಅದರಿಂದನೇ ಸರಿ ಆಯಿತು ಅಂತ ಅಂದ್ಬಿಟ್ಟು ಅವರು ಒಪ್ಕೊಂಡ್ರು. ಸೊ ಗೂಗಲ್ ಮ್ಯಾಪ್ ಹಾಕಿದೆ, ಅದ್ರ ಪ್ರಕಾರನೇ ಹೋಗೋಣ, ಯಾಕೆಂದರೆ ಫಸ್ಟ್ ಟೈಮ್ ಹೋಗಿರೋದಲ್ವಾ. ಸೊ ಅದಕ್ಕೋಸ್ಕರ ಸುಮ್ಮನೆ ಏನೋ ಇದಾಗಬಾರ್ದು, ಹೋಗ್ತಾ ಬೇಕಾದ್ರೆ ಆನ್ ದ ವೇ ಯಾರಿಗಾರು ಕೇಳಿದ್ರು ಗೊತ್ತಾಗುತ್ತೆ. ಆದರೂ ನಮ್ಮ ಸೇಫ್ಟಿಗೆ ಗೂಗಲ್ ಮ್ಯಾಪ್ ಹಾಕ್ಕೊಂಡಿದ್ವಿ. ನೋಡಿ ತುಂಬಾ ಬಸ್ಗಳು ಕೂಡ ತುಂಬ ಇತ್ತು. ಎಷ್ಟು ಕ್ರೌಡ್ ಅಂದರೆ ಅವತ್ತೇನೋ ವಾರದ ದಿನ ಮಂಗಳವಾರ ಅಥವಾ ಶುಕ್ರವಾರ ಆಗಿತ್ತು, ಸಖತ್ ರಶ್ ಆಗಿತ್ತು. ನೋಡಿ ಇದೇನೆ ಇಲ್ಲಿ ರೂಟ್ ಮ್ಯಾಪ್ ಎಲ್ಲನೂ ಕೂಡ, ಅಲ್ಲೂ ಕೂಡ ಎಲ್ಲ ಒಂದು ಇನ್ಫಾರ್ಮೇಷನ್ ಎಲ್ಲನೂ ಕೂಡ ಇತ್ತು ಅಂತ ಹೇಳ್ಬೋದು. ನೋಡಿ ಆನ್ ದ ವೇ ಹಿಂಗೆ ಬಂದ್ವಿ, ತುಂಬಾ ಕ್ರೌಡ್ ಇತ್ತು ಅಂತ ಹೇಳ್ಬೋದು. ಸೊ ಅದು ಹೇಳಿದ್ನಲ್ಲ, ನಾವು ಬಸ್ಗಳು ಅಷ್ಟು KSRTC ಬಸ್ಗಳು ಅಷ್ಟು ತುಂಬಾ ಬಿಟ್ಟಿದ್ರು. ಸೊ ಹೆಂಗಸರು ಬೇರೆ ಬಸ್ಸು ಫ್ರೀ ಇರೋದ್ರಿಂದ ತುಂಬ ಜಾಸ್ತಿ ಜನ ಬಂದಿದ್ರು. ನೋಡಿ ತುಂಬಾ ಮಳೆ ಬಂದು ಅಲ್ಲೆಲ್ಲ ತುಂಬ ನೀರು ನಿಂತಿತ್ತು, ಸ್ವಲ್ಪ ಬದಿ ಥರ ಇತ್ತು. ಸೊ ಆದರೂ ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಫುಲ್ಲು ಒಂಥರ ಜಾತ್ರೆ ಅಂತಲೇ ಹೇಳ್ಬೋದು, ಜಾತ್ರೆ ಥರನೇ ಸಖತ್ತು ಕ್ರೌಡು. ನೋಡಿ ಇಲ್ಲೂ ಅಷ್ಟೇ, ಇಲ್ಲಿಂದನೇ ಕ್ಯೂ ಸಿಸ್ಟಮ್ ಇತ್ತು ಆ್ಯಕ್ಚುಲಿ. ಇಲ್ಲಿ ಬೇರೆ ಮೇಲಿಂದ ಒಂದು ಬ್ರಿಡ್ಜ್ ಥರ ಬೇರೆ ಮಾಡಿಬಿಟ್ಟಿದ್ರು, ಅಲ್ಲಿಂದ ಹತ್ಕೊಂಡು ಹೋಗಬೇಕು. ಸೊ ಆ ಥರ ನೋಡಿ ಅಲ್ಲಿ ಚಾಮುಂಡೇಶ್ವರಿ ದೇವರು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅಂತ ಅಂದ್ಬಿಟ್ಟು. ಸೊ ಹಿಂದೆ ಬೇರೆ ಏನು ಬಿಲ್ಡಿಂಗ್ ಎಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು, ಇವಾಗ ಕಂಪ್ಲೀಟ್ ಆಗಿರ್ಬೋದು ಅಂತ ಅನ್ಕೋತೀನಿ. ನೋಡಿ ಇದು ಬ್ರಿಡ್ಜ್ ಮೇಲಿಂದ ನಾವು ನಡ್ಕೊಂಡು ಹೋಗ್ಬೇಕಾದ್ರೆ ಇದು ಮೇನ್ ದೇವಸ್ಥಾನ ಅಲ್ಲಿರೋದು ವಿಗ್ರಹ. ಸೊ ನಾವು ಕೂಡ ನೋಡಿ ಇಲ್ಲೆಲ್ಲ ಎಷ್ಟೊಂದು ಜನ ತೆಂಗಿನಕಾಯಿಗಳು ಕಟ್ಟಿದ್ರು ಅಂತ ಹೇಳ್ಬೋದು. ಅದೇನೇನೋ ಅರಿಸ್ಕೊಂಡಿರ್ತಾರಲ್ಲ, ಸೊ ಅದೆಲ್ಲ ಈಡೇರಿದ್ರೆ ಅಂತ ಅವ್ರವ್ರ ನಂಬಿಕೆಗಳು ಎಲ್ಲ. ಸೊ ತುಂಬಾ ತೆಂಗಿನಕಾಯಿಗಳನ್ನ ಕಟ್ಟಿದ್ರು. ಸೊ ನಾವು ಜಸ್ಟ್ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಪೂಜೆ ಮಾಡಿಸ್ಬಿಟ್ಟು ಬಂದ್ವಿ. ನೋಡಿ ಅಲ್ಲಿಂದ ಇದು ಮೆಟ್ಲು ಹತ್ಕೊಂಡು ಹೋಗಬೇಕು. ಇಲ್ಲಿ ಒಳಗಡೆ ಬಿಡಲ್ಲ ಆ್ಯಕ್ಚುಲಿ, ಇಷ್ಟೊಂದೆಲ್ಲ ನಾವು ಒಳಗಡೆನೂ ತುಂಬ ಕ್ರೌಡು. ಚಾಮುಂಡಿ ಬೆಟ್ಟದಲ್ಲಿ ಲೈನ್ಗಳಿರಲ್ವ, ಆ ಥರ ಒಂದು 10-12 ಲೈನ್ಗಳಿತ್ತು ಆವಾಗ ನಾವು ಹೋಗಿದ್ದಾಗ. ಸೊ ಅದೆಲ್ಲ ಕ್ಯಾಪ್ಚರ್ ಮಾಡಲಿಲ್ಲ. ಅಲ್ಲೆಲ್ಲ ಸುತ್ಕೊಂಡು ಬಂದಾದಮೇಲೆ ಇಲ್ಲಿ ಎಂಟ್ರಿ ಆಗೋದು ನಾವು ದೇವ್ರ ಹತ್ರ. ಸೊ ನೋಡಿ ಎಷ್ಟು ಚೆನ್ನಾಗಿ ಅಂತಂದರೆ ಅಲ್ಲಿ ಹೋಗಿ ದೂರದಿಂದ ನೋಡ್ತಿದ್ದಂಗೆ ಏನೋ ಒಂಥರ ಫೀಲ್ ಆಗುತ್ತೆ. ನನಗನ್ಸುತ್ತೆ ಏನು ಅಂತಂದರೆ, ಹಿಂದ್ಗಡೆ ಅದು ಕಟ್ಟಡ ಇರಬಾರ್ದಿತ್ತು ಅಂತ. ಇಲ್ಲದೇ ಇದ್ದಿದ್ರೆ ಫುಲ್ಲು ಒಳ್ಳೆ ಆಕಾಶನೇ ಕಾಣಿಸ್ತಾ ಇತ್ತು ದೇವ್ರ ಹಿಂದೆ. ಸೊ ಚೆನ್ನಾಗಿರ್ತಿತ್ತು ಒಂದು ವ್ಯೂ ಅಂತ ಹೇಳ್ಬೋದು. ನಿಜವಾಗ್ಲೂ ದೇವ್ರು ನಿಂತಿರೋ ಥರನೇ ಫೀಲ್ ಆಗ್ತಿತ್ತು. ಅಲ್ಲಿ ನೋಡಿ ಮೊದಲೇ ಒಂದು ಹೊಸದ್ರಲ್ಲಿ ಕಟ್ಟಿರ್ತಾರಲ್ಲ, ಸೊ ಅದನ್ನು ಬೇಕಾದ್ರೆ ನೋಡಿದಾಗ ಗೊತ್ತಾಗುತ್ತೆ. ಸೊ ಬಟ್ ಇವಾಗ ಏನಾಗಿದೆ ಅಂದರೆ ಎಲ್ಲ ಹಿಂದೆ ಎಲ್ಲ ಕನ್ಸ್ಟ್ರಕ್ಷನ್ ಅವ್ರು ಏನು ಫೆಸಿಲಿಟಿಗೋಸ್ಕರ ಮಾಡಿದಾರೋ ಗೊತ್ತಿಲ್ಲ. ಸೊ ನಾವು ಎಲ್ಲ ಅಲ್ಲಿ ಮೇನ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸೊ ಇಲ್ಲೂ ಬಂದು ದೇವ್ರಿಗೆಲ್ಲ ನಮಸ್ಕಾರ ಮಾಡಿ. ನೋಡಿ ಎಷ್ಟು ಕ್ರೌಡ್ ಇಲ್ಲಿಂದನೇ ಅಂತ, ಸಖತ್ ಕ್ರೌಡು. ಬಸ್ಸಲ್ಲೂ ಅಷ್ಟೇ ತುಂಬ ಬಸ್ಗಳೆಲ್ಲ ಬಂದಿತ್ತು. ಸೊ ಬಸ್ಸಲ್ಲಿ ಹೋದ್ರಂತೂ ತುಂಬ ಇನ್ನೂ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಕಾರಲ್ಲೇ ಬಂದಿರುತ್ತೆ, ಹಿಂಗೆ ಬಂದು ಹೋಗ್ಬಿಡೋಣ ಅಂತ ಬಂದ್ವಿ. ನೋಡಿ ಎಷ್ಟು ಚೆನ್ನಾಗಿ ಒಳ್ಳೆ ದರ್ಶನ ಆಯಿತು ದೇವ್ರದ್ದು ಅಂತ ಹೇಳ್ಬೋದು. ಆದರೆ ತುಂಬ ಓವರ್ ಕ್ರೌಡ್ ಇತ್ತು ಅನ್ನೋದೊಂದು ಬಿಟ್ಟರೆ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಯಾಕೆಂದರೆ
ಲೇಟ್ ಆಗೇ ಆಗುತ್ತಲ್ವಾ ಜನಗಳು ಜಾಸ್ತಿ ಇದ್ದರೆ. ಸೊ ಆ ಥರ ಇಲ್ಲಿ ನೋಡಿ ದೇವ್ರ ದರ್ಶನ ಅಂತೂ ಅಷ್ಟು ಚೆನ್ನಾಗಾಯಿತು ಅಂತ ಹೇಳ್ಬೋದು. ಸೊ ಈಗೆಲ್ಲ ಕನ್ಸ್ಟ್ರಕ್ಷನ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿಬಿಟ್ಟಿರುತ್ತೆ ಅನಿಸುತ್ತೆ. ಇದು ಸ್ವಲ್ಪ ಲಾಂಗ್ ಗ್ಯಾಪ್ ಆಗಿತ್ತು ಅಂತ ಹೇಳ್ಬೋದು. ಸೊ ಅದಾದಮೇಲೆ ದೇವ್ರ ದರ್ಶನ ಎಲ್ಲ ಆದಮೇಲೆ ನಮ್ಮ ಪಾಪುಗೆ ಅದು ಇದು ಕೇಳ್ತಾರಲ್ವ ಮಕ್ಳುಗಳು ಹೊರಗಡೆ ಶಾಪಿಂಗು. ಸೊ ಅದು ಇದೊಳಗೆ ಆಟ ಸಾಮಾನು ತಿಂಡಿ ಎಲ್ಲ ಕೊಡಿಸ್ಕೊಂಡು ಬಂದ್ವಿ. ಮತ್ತು ವಾಪಸ್ ನಾವು ಮೈಸೂರು ಹೊರಟ್ವಿ. ಸುಮ್ಮನಿರೋ ಅದು ತೋರಿಸು ಹೆಂಗೆ ತಿರುಗ್ತೈತೆ ನೋಡ. ಕರೆಕ್ಟಾಗಿ ತಿರ್ಸೋದನ್ನ ಇತ್ತಾಗೆ ಹಂಗೆ ಚಿನ್ನ 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 ಚಿನ್ನ. ಹಾಯ್ ಫ್ರೆಂಡ್ಸ್. ಸೊ ಅದಾದಮೇಲೆ ಆನ್ ದ ವೇ ಬರ್ತಾ ಇರಬೇಕಾದ್ರೆ ಇದು ನೋಡಿ ಭುವನೇಶ್ವರಿ ಮಿಲ್ಟ್ರಿ ಹೋಟೆಲ್ ಅಂತ ಸಿಗುತ್ತೆ. ಎಲ್ಲಿ ಅಂತಂದರೆ ಇದು ಬಾಬುರಾಯನ ಕೊಪ್ಪಲಲ್ಲಿ. ಅದು ತುಂಬಾ ಫೇಮಸ್ಸು. ಅವಾಗಂತೂ ಇವಾಗ ನೋಡಿ ಇವಾಗ ಇನ್ನೂ ತುಂಬ ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ ಹೋಟೆಲ್ನ. ಮೊದಲು ಬರೀ ಸೈಡಲ್ಲಿ ಇದೆಯಲ್ಲ ಬರೀ ಅಲ್ಲಿ ಮಾತ್ರ ಇದ್ದಿದ್ದಂತೆ. ಸೊ ಅಲ್ಲಿ ಹೋದ್ವಿ, ತುಂಬ ಫೇಮಸ್ ಅಂತ ನಮ್ಮ ಮನೆಯವ್ರು ಅಲ್ಲಿ ಕರ್ಕೊಂಡು ಹೋದ್ರು. ಅಲ್ಲಿ ಹೋಗ್ಬಿಟ್ಟು ಬಿರಿಯಾನಿ ಮತ್ತು ಚಾಪ್ಸು ಬೋಟಿ ಇದನ್ನೆಲ್ಲ ಆರ್ಡ್ರ್ ಮಾಡಿದ್ವಿ. ಸೊ ಆರ್ಡ್ರ್ ಮಾಡ್ಬಿಟ್ಟು ನಾವು ಹಂಗೆ ಊಟ ಮಾಡಿಕೊಂಡೆ ಬಂದ್ವಿ. ಏಕೆಂದರೆ ಅದು ತುಂಬ ಫೇಮಸ್ಸು. ನಾವು ಆರ್ತಿ ಕೂಡ ಸೈಡ್ ಹೋದಾಗೆಲ್ಲ ಅಲ್ಲಿ ಹೋಗ್ತಾ ಇರ್ತೀವಿ. ಅಲ್ಲಿ ತಡೆ ಓಡಿಸಾದ್ಮೇಲೆ ಇಲ್ಲಿ ಬಂದು ಊಟ ಮಾಡ್ಕೊಂಡೆ ಬರೋದು. ಎಸ್ಪೆಷಲಿ ಬೆಳಗ್ಗೆ ಟೈಮ್ ಹೋಗ್ಬಿಟ್ರಂತೂ ಅಲ್ಲಿ ಇಡ್ಲಿ ಕಾಂಬಿನೇಷನ್, ಇಡ್ಲಿ ಮತ್ತು ಬೋಟಿ ಗೊಜ್ಜು ಕಾಂಬಿನೇಷನ್ ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು. ಸೊ ನಾವು ಆಲ್ಮೋಸ್ಟ್ ಹೋಗುವಾಗ್ಲೇ ಅಲ್ಲಿ ಈವ್ನಿಂಗೇ ಆಗಿಬಿಟ್ಟಿತ್ತು. ಬೆಳಗ್ಗೆ ಅವ್ರನ್ನ ಬಿಟ್ಟು ನಾವು ಮಧ್ಯಾಹ್ನ ಅಲ್ಲಿ ದೇವ್ರ ದರ್ಶನ ಅಲ್ಲೇ ಒಂದು 2 hours ಮೇಲೆ ಆಗೋಯ್ತು ದೇವಸ್ಥಾನದಲ್ಲೇ. ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ಮಧ್ಯಾಹ್ನದ ಊಟಕ್ಕೆ ನಾವು ಇಲ್ಲೇ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಬಂದ್ವಿ. ಸೊ ಪಾಪನೂ ಕೂಡ ಊಟ ಮಾಡಿದ್ಲು. ಸೊ ಎಲ್ಲರೂ ಊಟ ಮಾಡಿಕೊಂಡು ಆಮೇಲೆ ಹೊರಡೋಣ, ನಿಧಾನಕ್ಕೆ ಹೋಗೋಣ, ಏನಿಲ್ಲ ಅದು ಮನೆಗೆ ಹೋಗಿ ರೆಸ್ಟ್ ಮಾಡುತ್ತಾನೆ ಅಂದ್ಬಿಟ್ಟು ಹರಿಬರಲಿ ಗಡಿಬಿಡಿಲಿ ಓಡೋದು ಬೇಡ ಅಂತ ಅಂದ್ಬಿಟ್ಟು ನಿಧಾನಕ್ಕೆ ಎಲ್ಲರೂ ಊಟ ಮಾಡಿಕೊಂಡು ಹೊರಟ್ವಿ. ಎಕ್ಸ್ಟ್ರಾ ರೈಸು ಅದು ಇದು ಬೇಕಾದರೆ ತೊಗೊಳ್ಳಿ ಅಂತೆಲ್ಲ ಹೇಳ್ಕೊಂಡು. ಸೊ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಊಟನೂ ಅಷ್ಟೇ ನೋಡಿ. ಆಮೇಲೆ ಪಾಪು ಎಲ್ಲ ಊಟ ಆಯಿತು. ಅದಾದಮೇಲೆ ನಾವು ಈ ಕಡೆ ಬರ್ತಾ ಇರ್ಬೇಕಾದ್ರೆ ನೋಡಿ ಇಲ್ಲಿ ಶ್ರೀರಂಗಪಟ್ಟಣದ ಹತ್ರ ಹೊಳೆ ಎಲ್ಲ ತುಂಬ ತುಂಬ್ಕೊಂಡಿತ್ತು. ಮಳೆ ಬೇರೆ ಇತ್ತಲ್ವ, ಮಳೆನೂ ಜಾಸ್ತಿ ಇತ್ತು. ಸೊ ಅದಕ್ಕೋಸ್ಕರ ಸಖತ್ತು ಹೊಳೆ ಕೆರೆ ಎಲ್ಲ ತುಂಬಿಕೊಂಡಿತ್ತು. ಸೊ ಆದರೂ ಈ ಥರ ಒಂದು ಲಾಂಗ್ ಡ್ರೈವ್ ಹೋದರೆ ತುಂಬಾ ರಿಫ್ರೆಶ್ಮೆಂಟ್ ಅಂತ ಹೇಳ್ಬೋದು. ಯಾವಾಗಲಾದ್ರು ಒಂದ್ಸರಿ, ಯಾವಾಗಲೂ ಅಂತಲೇ ಅಲ್ಲ, ಯಾವಾಗಲಾದ್ರು ಒಂದೊಂದ್ಸರಿ ಈ ಥರ ಹೋಗಿದ್ದು ಬಂದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸೊ ನನಗಂತೂ ಸಖತ್ ಇಷ್ಟ ಈ ವಿಷಯದಲ್ಲಿ. ಸಮಾನ ಮನಸ್ಥಿತಿ ಅಂತ ಹೇಳ್ಬೋದು ನಮಗೆ. ಪಾಪನು ಮನಗ್ಸಕ್ಕೆ ಟ್ರೈ ಮಾಡಿದೆ ಅವಳು ಮಲ್ಕೊಳ್ಳಿ ಅಂತ ಅಂದ್ಬಿಟ್ಟು. ಸೊ ಅವಳಲ್ಲಿ ಈ ಥರ ಎಲ್ಲ ಓಡಾಡ್ಕೊಂಡು ಇದು ಮಾಡಿದ್ರೆ ಅವಳು ಸೇಮ್ ನಂತರನೇ ಬರೀ ವ್ಯೂ ನೋಡೋದೇ ಆಗುತ್ತೆ ಅವಳಿಗೆ. ಸೊ ಮಲ್ಕೊಳ್ಳೋದು ಸ್ವಲ್ಪ ಕಡಿಮೆ, ತುಂಬ ಬೋರ್ ಆದರೆ ಮಾತ್ರ ಅವಳು ಮಲ್ಕೊಳ್ಳೋದು. ಹಾಗೂ ನಾನು ಮಲಗ್ಸಕ್ಕೆ ಟ್ರೈ ಮಾಡಿದೆ. ಈ ಮಳೇಲಿ ಒಂಥರ ಚೆನ್ನಾಗಿತ್ತು ವೆದರ್. ಅವಳಿಗೂ ಹೊರಗಡೆ ನೋಡ್ಕೊಂಡಿದ್ಲು, ಮಲಗ್ಸಕ್ಕೆ ಟ್ರೈ ಮಾಡಿದ್ರು ನೋಡಿ ಕಣ್ಬಿಟ್ಕೊಂಡಿದ್ದಾಳೆ ಹೊರತು ಮಲ್ಕೊಳ್ಳಿಲ್ಲ ಅವಳು. ಸೊ ಚೆನ್ನಾಗಿತ್ತು ಅಲ್ಲಿ ಹೋಗಿದ್ದು ಬಂದಿದ್ದು ಅಂತ ಹೇಳ್ಬೋದು. ಅವರು ಕೂಡ ಹುಷಾರಾಗಿ ತಲುಪಿದ್ರು ಅಂತ ನಮ್ಮ ಅಪ್ಪ ಅಮ್ಮಂಗೂ ಕಾಲ್ ಮಾಡಿ ಕೇಳಿದ್ವಿ. ಸೊ ಅಲ್ಲೂ ಒಂದೊಂದ್ಸರಿ ನೆಟ್ವರ್ಕ್ ಸಿಗುತ್ತೆ ಸಿಗಲ್ಲ. ಸೊ ಆ ಥರ ಎಲ್ಲ ಆಗ್ತಾಯಿತ್ತು. ಸೊ ಅದಾದಮೇಲೆ ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ಅಷ್ಟು ದೂರದಿಂದ ಬರೋ ಅಷ್ಟರಲ್ಲಿ ಜರ್ನಿ ಮಾಡೋ ಅಷ್ಟರಲ್ಲೇ ಸಾಕಾಗಿತ್ತು. ಸೊ ಬಂದ ತಕ್ಷಣ ಫಸ್ಟು ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಅದಾದಮೇಲೆ ನೈಟು ರೈಸ್ ಇಟ್ಕೊಂಡು ಬರೀ ಹಂಗೆ ಊಟ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೈಸ್ ಇಟ್ಟಿದ್ದೆ. ಸೊ ಪಾಪು ನೋಡಿ ಬೇರೆ ಟೈಮಲ್ಲಿ ಹೋಮ್ವರ್ಕ್ ಮಾಡಲ್ಲ ಅವಳು. ಇವತ್ತು ಅಲ್ಲಿಂದ ಸುಸ್ತಾಗಿ ಬಂದಿದ್ರೆ ಇವಾಗ ಹೇಳ್ಕೊಡಿ ಓದಿಸ್ಕೊಡಿ ಅಂತ ಬರ್ತಾಳೆ ಅವಳು. ಯಾವಾಗಲೂ ಹಿಂಗೇ. ಇನ್ನೇನು ಮಾಡೋಕ್ಕಲ್ಲ, ಆ ಟೈಮಲ್ಲಿ ನಾವಿಲ್ಲ ಅಂತಲೂ ಅನ್ನೋಂಗೆ ಆಗಲ್ಲ ಅಲ್ವಾ. ಮಕ್ಳಿಗೆ ಯಾವ ಟೈಮಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೋ ಸೊ ಆ ಟೈಮಲ್ಲಿ ನಾವು ಅವ್ರಿಗೆ ಕೇರ್ ತೊಗೋಬೇಕಾಗುತ್ತೆ. ಸೊ ಅದಾದಮೇಲೆ ಅವಳಿಗೂ ಅದು ಇದು ಅಂತ ಎಲ್ಲ ಹೇಳ್ಕೊಟ್ವಿ. ಮಂಗರಿ ಚಿನ್ನದ ಗೊಂಬೆ, ನೀನು ಚಿನ್ನದ ಗೊಂಬೆ. ನೋಡಿ ನಾವು ರೈಸ್ ಮಾಡಿಕೊಂಡು ಸ್ವಲ್ಪ ಟೊಮೆಟೊ ಗೊಜ್ಜು ಥರ ಮಾಡಿಕೊಂಡು ಇಲ್ಲ ಪುಳಿಯೋಗರೆ ಗೊಜ್ಜಿತ್ತು. ಸೊ ಅದ್ರ ಜೊತೆಗೆ ಚಟ್ನಿ ಪುಡಿ ನಮ್ಮ ಅಪ್ಪ ಅಮ್ಮಂಗೆ ತೊಗೊಂಡೋಗಿದ್ನಲ್ಲ ಅದು, ಮತ್ತು ಅಲ್ಲಿ ದೇವಸ್ಥಾನದಿಂದ ತೊಗೊಂಬಂದ್ವಿ ಪುರಿ ಮತ್ತು ಇದು ಖಾರ ತೊಗೊಂಬಂದಿದ್ವಿ ಮಿಕ್ಸ್ಚರು. ಸೊ ಅದನ್ನೇ ಕಾಂಬಿನೇಷನ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಸಾಕು ಅಂತ ಅಂದ್ಬಿಟ್ಟು, ಯಾಕೆಂದರೆ ಇನ್ನು ಸಾಂಬಾರು ಗಿಂಬಾರು ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಮಧ್ಯಾಹ್ನ ಹೆವಿ ಮೀಲ್ಸ್ ಆಗಿತ್ತಲ್ಲ, ನಾನ್ ವೆಜ್ ತಿಂದ್ಬಿಟ್ಟಿದ್ವಲ್ಲ ಅಂದ್ಬಿಟ್ಟು. ಸೊ ಇವಳನ್ನ ಮಲಗ್ಸೋಕ್ಕೆ ಟ್ರೈ ಮಾಡಿದೆ. ಮಲ್ಕೊಂಡು ಇನ್ನೇನು ಸುಸ್ತಾಗಿತ್ತಲ್ಲ ಅವಳಿಗೆ. ಸೊ ಮಲ್ಕೊಂಡ್ಲು. ಅದಾದಮೇಲೆ ಬೆಳಗ್ಗೆ ಬೇಗ ಎದ್ದು ದೇವ್ರ ಪೂಜೆ ಎಲ್ಲ ಮಾಡಿ ದೀಪ ಎಲ್ಲ ಹಚ್ಚಿ
ಸೊ ಅದಾದಮೇಲೆ ಇವಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗ್ಬೇಕಾಗಿತ್ತಲ್ವ ಬೆಳಗ್ಗೆನೂ ಸುಮ್ಮನೆ ಮಿಸ್ ಮಾಡೋದು ಬೇಡ ಅಂದ್ಬಿಟ್ಟು ಹಿಂಗೆ ಹೋಗಿ ಬೇಗ 12ವರೆಗೆ ಬಿಟ್ಬಿಡ್ತಾರಲ್ಲ ಅಂತ ಅಂದ್ಬಿಟ್ಟು ಸೊ ಚಿತ್ರಾನ್ನ ಮಾಡಿಬಿಟ್ಟು ಅದಾದಮೇಲೆ ಸ್ನ್ಯಾಕ್ಸ್ಗೆ ಅಂತ ಅಂದ್ಬಿಟ್ಟು ಇದು ಮಾಡಿದ್ವಿ, ಸ್ಮೈಲೀಸ್ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಬೇಗ ಆಲೂಗಡ್ಡೆ ಎಲ್ಲ ಬೇಯಕ್ಕೆ ಹಾಕ್ಬಿಟ್ಟೆ ಬೆಳಗ್ಗೆನೆ. ಬೆಂದಾದಮೇಲೆ ಅದನ್ನು ಲೈಟಾಗಿ ಹಂಗೆ ತುರ್ಕೊಬೋದು ಅಥವಾ ಸ್ಮ್ಯಾಶ್ ಮಾಡ್ಕೊಬೋದು, ಎರಡೂ ಒಂದೇ ಥರ ಇರುತ್ತೆ ಆಲ್ಮೋಸ್ಟು. ಸೊ ಸ್ಮ್ಯಾಶ್ ಮಾಡಾದಮೇಲೆ ಅದಕ್ಕೆ ಸ್ವಲ್ಪ ಕಾರ್ನ್ ಸ್ಟಾರ್ಚ್ ಹಾಕ್ಬಿಟ್ಟು ಸ್ವಲ್ಪ ಸಾಲ್ಟು ಪೆಪ್ಪರ್ ಬೇಕಾದ್ರೆ ಹಾಕ್ಕೊಬೋದು, ಪೆಪ್ಪರ್ ಪೌಡರು. ಸೊ ಎಲ್ಲ ಹಾಕಿ ಮಿಕ್ಸ್ ಮಾಡೋದಷ್ಟೇ. ಅದನ್ನು ಸ್ಮೈಲೀಸ್ ಥರ ಕಣ್ಗಳು ಮತ್ತು ಬಾಯಿ ಮಾಡಿಬಿಟ್ಟು ಅದನ್ನು ಎಣ್ಣೆಗೆ ಬಿಡೋದು. ಸೊ ಪಾಪಕ್ಕೆ ತುಂಬ ಇಷ್ಟ ಆಗ್ತಿತ್ತು ಅಂತ ಹೇಳ್ಬೋದು. ಸೊ ಹೊಸದ್ರಲ್ಲಿ ಸ್ಟಾರ್ಟಿಂಗ್ ಅವಳು ತುಂಬ ಇಷ್ಟಪಟ್ಟಿದ್ಲು. ಸೊ ಅದಕ್ಕೋಸ್ಕರ ಅದನ್ನೇ ಮಾಡಿ ಹಾಕ್ಬಿಡೋಣ. ಒಟ್ಟಲ್ಲಿ ಅವ್ರು ತಿನ್ನಬೇಕಷ್ಟೇ ಬಾಕ್ಸ್ ಕೊಟ್ಟಿರೋದನ್ನ ಅಂತ ಅಂದ್ಬಿಟ್ಟು. ಸೊ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇದನ್ನೇ ಮಾಡಿದೆ. ಸೊ ನೋಡಿ ಈ ಥರ ಒಂದೊಂದು ಸ್ಟ್ರಾ ಇತ್ತಲ್ಲ, ಸ್ಟ್ರಾನಲ್ಲಿ 2 ಕಣ್ಗಳು ಮತ್ತು ಸ್ಪೂನಲ್ಲಿ ಒಂದು ಬಾಯಿ ಮಾಡಿಬಿಟ್ಟು ಈ ಥರ ಎಣ್ಣೆಗೆ ಹಾಕಿದಷ್ಟೇ ತುಂಬ ಚೆನ್ನಾಗಾಗಿತ್ತು ಅಂತ ಹೇಳ್ಬೋದು. ಸೊ ಮಕ್ಕಳಿಗೆ ಅದು ತುಂಬ ಇಷ್ಟ ಆಗುತ್ತೆ. ಸೊ ಬಾಕ್ಸ್ಗೂ ಅಷ್ಟೇ ಸ್ನ್ಯಾಕ್ಸ್ಗೆ ಹಾಕ್ಬೋದು ಕೆಚಪ್ ಜೊತೆಗೆ. ಸೊ ಇಲ್ಲೂ ಒಂದೆರಡು ಹಂಗೆ ಫೋಟೋ ಹೊಡ್ಕೊಂಡು ಅದಾದಮೇಲೆ ಅವಳಿಗೊಂದೆರಡು ತಿನ್ನಿಸ್ಬಿಟ್ಟು ಚಿತ್ರಾನ್ನ ಮೇನ್ ಬ್ರೇಕ್ಫಾಸ್ಟಿಗೆ ಮಾಡಿದ್ದು. ಸೊ ನಾವು ತಿಂಡಿ ತಿನ್ಕೊಂಡು ಅವಳು ಬಿಡಕ್ಕೆ ಕರ್ಕೊಂಡೋದ್ವಿ ಸ್ಕೂಲ್ಗೆ. ಸೊ ನೋಡಿ ಅವಳು ಹೋಗೋಲ್ಲ, ಏಕೆಂದರೆ ಅಲ್ಲಿಂದ ನೆನ್ನೆ ಸ್ಟ್ರೈನಾಗಿ ಬಂತು, ಲೇಟಾಗಿದ್ದಿದ್ಲು. ಸೊ ಏನು ಮಾಡೋಕ್ಕಾಗಲ್ಲ, ಹಿಂಗೆ ಹೋಗಿದ್ದು ಬಂದ್ಬಿಡು ಅಂತಂದ್ಬಿಟ್ಟು ಕಳಿಸಿದ್ವಿ ಸ್ಕೂಲ್ಗೆ. ಸೊ ಅದಾದಮೇಲೆ ಸ್ಕೂಲಿಂದ ಮಧ್ಯಾಹ್ನ ಬಂದಳು. ಸೊ ಬಂದಾದಮೇಲೆ ಈವ್ನಿಂಗು ಸ್ನ್ಯಾಕ್ಸ್ಗೆ ಅಂತ ಅಂದ್ಬಿಟ್ಟು ಬೆಳಗ್ಗೆ ಮಾಮೂಲಿ ಕಲಸಿಟ್ಟಿದ್ವಲ್ಲ, ಸೊ ಅದೇನೇ ಇತ್ತು, ಡೋ ಇತ್ತು. ಸೊ ಅದರಲ್ಲೇ ಮತ್ತೆ ಸ್ಮೈಲಿ ಮಾಡಿ ಎಣ್ಣೆಗೆ ಹಾಕಿ ಇನ್ನು ಮಿಕ್ಕಿರೋದೆಲ್ಲ ಇನ್ನೇನು ಇವತ್ತೇ ತಿನ್ಕೊಬಿಡ್ಬೇಕಲ್ವ. ಇನ್ನು ತಿರ್ಗಾ ಅದನ್ನು ಬಿಟ್ಟರೆ ಅಥವಾ 1 ದಿನ 2 ದಿನ ಬಿಟ್ಟರೆ ಸುಮ್ಮನೆ ಫ್ರಿಜ್ಜಲ್ಲಿಟ್ಟರೆ ಅದು ಅಷ್ಟು ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ನಾನು ಮಿಕ್ಕಿರೋದೆಲ್ಲನೂ ಹಿಟ್ಟೆಲ್ಲನೂ ಈವ್ನಿಂಗೇ ಸ್ಮೈಲೀಸ್ ಎಲ್ಲ ಹಾಕ್ಬಿಟ್ಟೆ. ಸೊ ಈವ್ನಿಂಗ್ ಸ್ನ್ಯಾಕ್ಸು ಆಗುತ್ತೆ ಅವಳಿಗೆ, ನಮಗೂ ಆಗುತ್ತೆ ಅಂತ ಅಂದ್ಬಿಟ್ಟು, ಏಕೆಂದರೆ ನಾಳೆಗೆ ಇಟ್ಕೊಂಡ್ರೆ ಸುಮ್ಮನೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಅಷ್ಟೇ. ಸೊ ಅವಳು ಕೂಡ ತುಂಬ ಇಷ್ಟಪಟ್ಟು ಅವಳು ತಿಂದಳು ಅಂತ ಹೇಳ್ಬೋದು. ಸೊ ಇಷ್ಟ ಆಯಿತು. ಮೊನ್ನೆಯಿಂದ 2 ದಿನದಿಂದ ಬೆಂಗಳೂರಿಗೆ ಹೋಗಿ ನಮ್ಮ ಅಪ್ಪ ಅಮ್ಮನ ಕಾಶಿಗೆ ಕಳಿಸಿ. ಸೊ ಅಲ್ಲಿಂದ ಬರುವಾಗ ದೇವಸ್ಥಾನಕ್ಕೆ ಹೋಗಿದ್ದು ಬಂದು. ಸೊ ಅದಾದಮೇಲೆ ಇವಳನ್ನ ಮತ್ತೆ ಸ್ಕೂಲಿಗೆ ಕಳಿಸಿ ಅಲ್ಲಿಂದ ಕರ್ಕೊಂಬಂದು. ಸೊ ಇದೇ ಥರನೇ ಒಂದು 3 ದಿನವೂ ಕೂಡ ಒಂದು ಸ್ಟ್ರೆಸ್ಫುಲ್ ಡೇ ಅಂತಲೇ ಹೇಳ್ಬೋದು. ಇಲ್ಲಿ ಸ್ಟ್ರೆಸ್ ಅಂತಂದರೆ ಇದೊಂದು ಪಾಸಿಟಿವ್ ಸ್ಟ್ರೆಸ್ ಅಂತ ಹೇಳಬೇಕು. ಪಾಸಿಟಿವ್ ಸ್ಟ್ರೆಸ್ ಅನ್ನೋದು ಲೈಫಲ್ಲಿ ಬೇಕೇ ಬೇಕು, ನೆಗೆಟಿವ್ ಸ್ಟ್ರೆಸ್ಗಳನ್ನ ತೊಗೋಬಾರ್ದು ಅಷ್ಟೇ. ಸೊ ಇದಾಗಿತ್ತು ಗೈಸ್ ಇವತ್ತಿನ ಒಂದು ವ್ಲಾಗ್ ಅಂತ ಹೇಳ್ಬೋದು. ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ. ಅಲ್ಲಿ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನನ್ನ ವೀಡಿಯೋಸ್ಗಳಿಗೆ ಇದೇ ರೀತಿ ಸಪೋರ್ಟ್ ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಾಯ್, ಟೇಕ್ ಕೇರ್.